ಸಿದ್ದರಾಮಯ್ಯನವರ ಸಭೆ ನಿನ್ನೆ ತುಮಕೂರಿನ ಜೇನ್ಗೂಡು ಕೈ ಹಾಕಿ ಅಲ್ಲೇನೋ ರೆಡಿ ಮಾಡೋಕೆ ಹೋದ್ರು, ರಿಪೇರಿ ಮಾಡೋದಕ್ಕೆ ಹೋದ್ರು. ಬಟ್ ಹೊರಗಡೆ ಬಂದ ಮೇಲೂ ಆ ರೆಡಿ ರಿಪೇರಿ ಅಷ್ಟೇನು ವರ್ಕ್ ಆದಂಗೆ ಕಾಣ್ತಿಲ್ಲ. ಬರೀ ಮಾತಿಗೆ ಮಾತ್ರ ಸರಿಯಾಗಿದೆ, ನಮ್ದೆಲ್ಲ ಸರಿಯಾಗಿದೆ ಅನ್ನೋದು ಮಾತ್ರ ಕೇಳಿಸ್ತಾ ಇದೆ. ಎಲ್ಲಿ ಸರಿಯಾಗಿದೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೋ ಅಲ್ಲಿ ಸರಿ ಇಲ್ಲ ಅಂತ ಅರ್ಥ ಮಾಡ್ಕೊಬೇಕು ನಾವು. ಇಫ್ ಯು ಸೇ ಟ್ರಸ್ಟ್ ಮೀ ಅಂದರೆ ನಿಮ್ಮನ್ನು ನಾನು ಟ್ರಸ್ಟ್ ಮಾಡಬಾರ್ದು. ವೈ ಯು ವಾಂಟ್ ಟು ಟೆಲ್ ಇಫ್ ಯು ಆರ್ ಓಕೆ, ವೈ ಯು ವಾಂಟ್ ಟು ಟೆಲ್ ಮೀ ಯು ಟ್ರಸ್ಟ್ ಮೀ ಅಂತ. ಇವರೇ ಹೊರಗಡೆ ಬಂದು ಎಲ್ಲ ಸರಿಯಾಗಿದೆ, ನಮ್ಮಲ್ಲಿ ಎಲ್ಲ ಸರಿಯಾಗಿದೆ, ಏನೂ ಸರಿ ಇಲ್ಲ ಅಲ್ಲಿ ಅನ್ನೋದು ನಿಮಗೂ ನಮಗೆಲ್ಲರಿಗೂ ಗೊತ್ತಿದೆ. ನಿನ್ನೆ ಡಿಸ್ಕಷನಲ್ಲೇ ನಾನು ಹೇಳಿದೆ, ಶಾಸಕರ ಮೀಟಿಂಗ್ಗಳನ್ನು ತಗೊಳ್ಳೋದು, MLAಗಳ ಮೀಟಿಂಗ್ಗಳನ್ನು ತಗೊಳ್ಳೋದು CM ಅವರ ಪರಮಾಧಿಕಾರ. ಅದನ್ನು ಯಾರು ಕ್ವಶನ್ ಮಾಡುವಂಗಿಲ್ಲ. ವೈ, ಹೌ, ಫಾರ್ ವಾಟ್ ಅಂತ ಕ್ವಶನ್ ಮಾಡುವಂಗಿಲ್ಲ. ನಾನು ಒಬ್ಬೊಬ್ಬರನ್ನೇ ಕರೆದು ಮಾತಾಡ್ತೀನಿ. ಕುಂದುಕೊರತೆಗಳಿದೆನಾ, ಏನಿದೆ ಮಾತಾಡ್ತೀನಿ. ವೆನ್ ಇಟ್ ಕಮ್ಸ್ ಟು ತುಮಕೂರದು ಏನು ನೀವು ಎಪಿಸೋಡ್ ಮಾತಾಡ್ತಾ ಇದ್ದೀರಲ್ಲ, ಅಲ್ಲೇ ಇರೋದು. ಅಲ್ಲಿ ಯಾಕೆ ಇರೋದು ಅಂದರೆ, ಒಂದು ನೀರಾವರಿ ಸಚಿವರಾಗಿರುವವರು ಡಿ ಕೆ ಶಿವಕುಮಾರ್ ಅವರು ಆ ನೀರನ್ನು ತುಮಕೂರು ಈ ಕಡೆ ಬರುವುದನ್ನು ಬಿಟ್ಬಿಟ್ಟು ರಾಮನಗರ ಕಡೆ ತಮ್ಮ ಕಡೆಗೆ ಹೇಳ್ಕೊಳ್ಳಿಕ್ಕೆ, ಕನಕಪುರ ರಾಮನಗರ ಕಡೆಗೆ ತಮ್ಮ ಸ್ಟ್ರಾಂಗ್ ಹೋಲ್ಡ್ ಎಲ್ಲಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ತಾರೆ. ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುವವರು ಯಾರು? ರಂಗನಾಥ್. ಹೌದು. ಅದಕ್ಕೆ ಒಪೋಸಿಟ್ ಇರುವವರು ಯಾರು? ಆ ಕಡೆ ನೋಡಿದ್ರೆ ರಾಜಣ್ಣ, ಆ ಕಡೆ ನೋಡಿದ್ರೆ ಗುಬ್ಬಿ ಶ್ರೀನಿವಾಸು, ಈ ಕಡೆ ನೋಡಿದ್ರೆ ಜಯಚಂದ್ರ ಅವರು. ಎಲ್ಲರೂ ಸ್ವಲ್ಪ CM ಕಡೆ ಒಲವಿರುವವರು. ಈಗ ವೈ ಇಟ್ ಈಸ್ ಬಿಕೇಮ್ ಇಂಟ್ರೆಸ್ಟಿಂಗ್? Because everybody this side people wanted to attack Ranganath and team. Indirectly it is targeting DCM. ನೀವು ಈ ಉದ್ದಟತನದ ಏನು ಡಿಸಿಷನ್ ತಗೊಂಡಿದ್ದೀರಿ ಅದು ನಮಗೆ ಒಪ್ಪಿಗೆ ಇಲ್ಲ, ನಮ್ಮ ಕಡೆ ನೀರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು. ನಾನು ನಿಮ್ಗೆ ಹೇಳ್ತಿದ್ದೀನಿ, ಸುರ್ಜೇವಾಲಾ ಮೀಟಿಂಗ್ಗೆ ನಾನು ನಿಮ್ಗೆ ಹೇಳ್ತಿದ್ದೀನಿ, ಇದು ಕಾಂಗ್ರೆಸ್ನ ಬಣ ಏನಿದೆ ಅಲ್ಲ, ಬಣ ರಾಜಕೀಯವನ್ನು ಕ್ಲೋಸ್ ಮಾಡಲಿಕ್ಕೆ ಆಗ್ತಾ ಇರುವಂತಹ ಮೀಟಿಂಗ್ ಅಲ್ಲ. ಜಾಸ್ತಿ ಆಗುತ್ತೆ. ಒನ್ ಡೇ ದಿಸ್ ವಿಲ್ ಲೀಡ್ ಆಸ್ ಅ ಡಿಸಾಸ್ಟರ್ ಟು ಕಾಂಗ್ರೆಸ್ ಅಂತ ಹೇಳಿದ್ದೆ. ನಿಮಗೆ ನೆನಪಿದ್ದೇನೆ ಇಲ್ಲ ಗೊತ್ತಿಲ್ಲ. ಟುಡೇ ಇಟ್ ಈಸ್ ರೀಚಿಂಗ್ ದೇರ್. ಆ ಮೀಟಿಂಗ್ ಮಾಡಿದ ಆ ದಿನ ಮೀಟಿಂಗ್ ಮಾಡುವಾಗ DCM ಮತ್ತು CM ಅನ್ನು ಪಕ್ಕ ಕೂತ್ಕೊಂಡು ಮಾಡಿದರೆ ಐ ಥಿಂಕ್ ಐ ಕುಡ್ ಹ್ಯಾವ್ ಅಗ್ರೀಡ್. ಹೌದಪ್ಪ, ಈ ಮೀಟಿಂಗು ಬಣ ರಾಜಕೀಯ, ಇದರಿಂದ ಹೊರಗಡೆ ಬರುತ್ತೆ, ಏನೋ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ. ಆದರೆ ಈಗ ನೋಡಿ, ಟಿಟ್ ಫಾರ್ ಟ್ಯಾಟ್. ನಾನು ನಿನ್ನೆ ಹೇಳಿದೆ ನಿಮಗೆ, ಇದು CM ಅವರ ಪರಮಾಧಿಕಾರ ಆದರೆ KPCC ಅಧ್ಯಕ್ಷರಾಗಿ ನಾಳೆಯಿಂದ DK ಶಿವಕುಮಾರ್ ಅವರು ಪಂಚಾಯತ್ ಲೆವೆಲ್ ಅಲ್ಲ, ಕಾರ್ಯಕರ್ತನನ್ನು ಕರೀಬಹುದು ಮೀಟಿಂಗ್ಗೆ ಅಂತ. CM ಅನ್ನು ಕೂಡ ಬನ್ನಿ ಸಾಹೇಬ್ರೆ, ನೀವು ಒಂದು MLA ಆಗಿ ವರುಣಾ ಕ್ಷೇತ್ರದಲ್ಲಿ ನಿಂತಿದ್ದೀರಿ, ಬಂದಿದ್ದೀರಿ, ಬನ್ನಿ ಅಂತ ಕರಿಬೋದು. ಟ್ರೂ, ದಿಸ್ ಈಸ್ ವಾಟ್ ಹ್ಯಾಪನಿಂಗ್. ಕರೆಕ್ಟ್. ಇದೆ ಅಲ್ವಾ ಕಾಂಗ್ರೆಸ್ ಇಬ್ಬಾಗವಾಗ್ತಾ ಇರುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ವಿರೋಧ ಪಕ್ಷದವ್ರು ಹೇಳ್ತಾರೆ ಬಿಡಿ, ಈಗ ಅಶೋಕ್ ಅವರು ಹೇಳಿದರು, ಅನಾಲಿಸಿಸ್ ಮಾಡಿದರು, ಹಿಂಗಾಗಿದೆ ಅಂತೆ. ಇವ್ರ ದೋಸೆಯಲ್ಲೂ 50 ತೂತಿದೆ, ಬಿಟ್ಬಿಡಿ, ಇದು ಇವ್ರ ದೋಸೆನೇ ಸರಿ ಇಲ್ಲ. ಈಗ ಕಾಂಗ್ರೆಸ್ ದೋಸೆ ನಮ್ಮದು 4 ಇರೋದವ್ರದ್ದು 10 ತೂತು, ಇವರಲ್ಲಿ ತೂತಿದೆ. ಇವ್ರದ್ದು ಪ್ರಾಬ್ಲಮ್ ಸೇಮ್ ಪ್ರಾಬ್ಲಮ್. ಅಲ್ಲಿ ವಿಜಯೇಂದ್ರ, ಅಲ್ಲಿ ಇನ್ನೊಂದು ಟೀಮು, ಅಲ್ಲಿ ಅಶೋಕ್ ಅವರ ಟೀಮು, ಅಲ್ಲಿ ಅಶ್ವಥ್ ನಾರಾಯಣ್ ಟೀಮು ನಡೀತಾ ಇದೆ. ಇಲ್ಲಿನೂ ಕೂಡ ಎವ್ರಿಬಡಿ ವಾಂಟೆಡ್ ಟು ಬಿಕಮ್ ರಾಜ್ಯಾಧ್ಯಕ್ಷರು, ಎವ್ರಿಬಡಿ ವಾಂಟೆಡ್ ಟು ಬಿಕಮ್ ಅಪೋಸಿಷನ್ ಲೀಡರ್. ನಾಳೆ ಬಿಟ್ಟರೆ, ಮೋದಿ ಬಿಟ್ಟರೆ ನಾವೇ ಅಂತ ಹೇಳುವವರು ಇಲ್ಲಿದ್ದಾರೆ. ದಟ್ ಈಸ್, ಅದನ್ನು ಸೈಡಿಗೆ ಇಡುವ. ಬಟ್ ಒಂದು ಸೈಡ್ ಅಂತೂ ಗೋಚರಿಸಿದಂತೂ ಸತ್ಯ. ಸಿದ್ದರಾಮಯ್ಯ ಅವರು ಡಿಸೈಡೆಡ್, ನಾನು ಸೆಟೆದು ನಿಲ್ತೀನಿ. ಸಿದ್ದರಾಮಯ್ಯ ಈಸ್ ಪಾಸಿಂಗ್ ವೆರಿ ಕ್ಲಿಯರ್ ಮೆಸೇಜ್ ಟು AICC ಆ್ಯಂಡ್ DK ಶಿವಕುಮಾರ್ ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ. ದ ವೇ ಹಿ ಸ್ಟಾರ್ಟೆಡ್, ಯಾವಾಗ ಅವರು DK ಶಿವಕುಮಾರ ಕೈ ಎತ್ತಿದ್ರು, ನಾನೇ 5 ವರ್ಷ CM ಅಂತ DK ಶಿವಕುಮಾರ್ ಎದುರುಗಡೆನೆ ಅನೌನ್ಸ್ ಮಾಡಿದರು. ಆ್ಯಂಡ್ DK ಶಿವಕುಮಾರ್ ಅವರಿಗೆ ಇದ್ದಷ್ಟು ಬೆಂಬಲ ಇಲ್ಲ ಅಂತ ಹೇಳ್ಕೊಂಡ್ರು. ಅದು ಮಾತ್ರ ಅಲ್ಲ, 2028ಕ್ಕೂ ನಾನೇ ಮುನ್ನಡೆಸ್ತೀನಿ ಅಂತ ಹೇಳ್ಕೊಂಡ್ರು. ಅದರ ಒಟ್ಟಿಗೆ ಆಶೀರ್ವಾದ ಎನ್ನುವಂತೆ ಇಡೀ ಕೇಸ್ ಏನಿದೆ ಅದು ಕ್ವ್ಯಾಶ್ ಆಯಿತು. ಸಿದ್ದರಾಮಯ್ಯ ಈಗ ಮೊದಲು ಸಿದ್ದರಾಮಯ್ಯನವ್ರಿಗೆ ನಾವೆಲ್ಲ ಹೇಳ್ತಾ ಇದ್ವಿ, ಸಿದ್ದರಾಮಯ್ಯ ಮಾತಾಡಲ್ಲ, ಅಕ್ಕಪಕ್ಕದವ್ರ ಹತ್ರ ಮಾತಾಡಿಸ್ತಾರೆ ಅಂತ ಹೇಳ್ತಾ ಇದ್ವಿ. ಯಾರಾದರೂ ಮಾತಾಡಿದರೆ, ಸಪೋಸ್ ರಾಜಣ್ಣ ಅವರು ಮಾತಾಡಿದರೆ, XYZ ಮಾತಾಡಿದರೆ, ಸಿದ್ದರಾಮಯ್ಯನವರು ಆಪ್ತರು ಏನಾದರೂ ಮಾತಾಡಿದರೆ ನಾವು ಹೇಳ್ತಾ ಇದ್ವಿ, ಸಿದ್ದರಾಮಯ್ಯ ಅವರು ಮಾತಾಡಲ್ಲ, ಚಾಣಕ್ಯತನದಿಂದ ಅಕ್ಕಪಕ್ಕದವರ ಮಾತಾಡಿಸ್ತಾರೆ ಅಂತ ಹೇಳ್ತಾ ಇದ್ವಿ. ಈಗ ಆ ರೀತಿಯ ಬೆಳವಣಿಗೆಗಳಿಲ್ಲ.
ಸಿದ್ದರಾಮಯ್ಯ ಇಟ್ ಸೆಲ್ಫ್ ಫೀಲ್ಡಿಗೆ ಇಳ್ದಂಗಿದೆ. ಈಗ ನಾನೇ ಅಪ್ಪ ಧೋನಿ ಬೇಡ ನನಗೆ, ಓಪನರ್ ಎಲ್ಲ ಆಡಿ ಆಗಿದೆ, ನಾವು ಇಟ್ ಈಸ್ ಮೈ ಟರ್ನ್ ಆ್ಯಸ್ ಎ ಕ್ಯಾಪ್ಟನ್ ಐ ವಿಲ್ ಪ್ಲೇ ಅಂತ ಮಾಡ್ದಂಗೆ ಇದೆ. ಐ ಆಮ್ ಫೀಲಿಂಗ್ ಲೈಕ್ ಡಿ ಕೆ ಅನ್ನು ಕರೆದಿಲ್ಲ. ಮುಂಚೆ ಯಾವ ಮೀಟಿಂಗ್ ಆದರೂ ಡಿ ಕೆ ಅವರನ್ನು ಪಕ್ಕಕ್ಕೆ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ರು. ಯಾವುದಕ್ಕಾದರೂ ಡಿ ಕೆ ನೀನು ಹೇಳು ಅಂತ ಹೇಳ್ತಾಯಿದ್ರು. ಎಲ್ಲಿ ಮೈಸೂರಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರು ಅರ್ಧಕ್ಕೆ ಇಳಿದು ಬಂದರು ಸಾಧನಾ ಸಮಾವೇಶದಲ್ಲಿ, ಅವರ ಹೆಸರನ್ನು ಹೇಳಲಿಕ್ಕೂ ಕೂಡ ಹಿಂಜರಿದ್ರು ಅವರು. ನೋ, ಮನೇಲಿ ಕೂತ್ಕೊಂಡು ಅವ್ರ ಹೆಸರು ನಾನೇ ನೆಕ್ಕು ಕೇಳಬೇಕಂತ. ಆ್ಯಂಡ್ ಈಗ ಸಿದ್ದರಾಮಯ್ಯ ಅವರು ಈಸ್ ಪಾಸಿಂಗ್ ಎ ಡೈರೆಕ್ಟ್ ಮೆಸೇಜ್ ಟು ಡಿ ಕೆ ಆ್ಯಂಡ್ AICC ಆ್ಯಂಡ್ ರಾಜ್ಯದ ಜನತೆಗೂ ಕೂಡ ಅದರಷ್ಟಿಗೆ ಒಟ್ಟಿಗೆ ತನ್ನ ಅಕ್ಕಪಕ್ಕ ಇರುವ ಆ ಬಳಗ ಇದೆಯಲ್ಲ ಅವರಿಗೂ ಕೂಡ ಸ್ಟ್ರೈಟ್ ಅವೇ ಹಿ ಈಸ್ ಪಾಸಿಂಗ್ ಎ ಮೆಸೇಜ್ ದ್ಯಾಟ್ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಅಪ್. ಬಟ್ ನಾನು ನಿಮ್ಗೆ ಆ ದಿನನೇ ಹೇಳಿದ್ದೀನಿ, ಪ್ರಯತ್ನ ನಡೆದಿಲ್ಲ ಅಂದರೂ ಪ್ರಾರ್ಥನೆ ಫಲಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಅಂತ. ಹೌದು. ಆ್ಯಂಡ್ ನಾನು ಬಂಡೆ ಥರ ನಿಂತ್ಕೊಳ್ತೀನಿ, ದೆರ್ ಇಸ್ ನೋ ಆಪ್ಷನ್ ಅಂತ ಹೇಳಿದ್ರು ಕೂಡ ಡಿ ಕೆ ಅವರು ಯಾವುದನ್ನು ಕೂಡ ಅಲ್ಲಿಗೆ ಬಿಟ್ಟು ಕೊಡುವ ಜಾಯಮಾನದವರು ಅಲ್ಲ. ನಾಟ್ ಲೈಕ್ ಇವರು ಕೊಡಲ್ಲ ಬೇಡಪ್ಪ ಅಂತ ಹೇಳೋರು ಅಲ್ಲ. ಐ ವಿಲ್ ಟ್ರೈ ಮೈ ಬೆಸ್ಟ್ ನೌ ಆರ್ ನೆವರ್ ಅಂತ ಹೇಳ್ತಾ ಇದ್ದ ಡಿ ಕೆ ಅವರು ನೀವು ಖಾಲಿ ಪ್ರಾರ್ಥನೆಗೆ ಮಾತ್ರ ಬೆಲೆ ಕೊಟ್ಟು ಸುಮ್ಮನೆ ಇರ್ತಾರೆ ಅಂತ ನಾನು ಅನಿಸಲ್ಲ. ಅಂಡರ್ಸ್ಟ್ಯಾಂಡ್? ಪ್ರಾರ್ಥನೆ ಮಾಡಿದ್ದೀನಪ್ಪ, ಶಿರಡಿಗೆ ಹೋಗಿದ್ದೀನಿ, ಏನು ಅಜ್ಜಯ್ಯನ ಹತ್ರ ಹೋಗಿ ಬೇಡ್ಕೊಂಡಿದ್ದೀನಿ, ಚಾಮುಂಡೇಶ್ವರಿಗೆ ಹೋಗಿ ಬೇಡ್ಕೊಂಡಿದ್ದೀನಿ, ನನ್ನ ಪ್ರಾರ್ಥನೆಯಲ್ಲಿ ಏನಾಗುತ್ತೆ ನೋಡುವ, ಸಿದ್ದರಾಮಯ್ಯನವ್ರಿಗೆ ಒಳ್ಳೆ ಮನಸ್ಸು ಬರ್ಬೋದು, ಡಿ ಕೆ ಅವ್ರಿಗೆ ಬಿಟ್ಕೊಡುವಂಥ ಅಂಥ ಭಾವನೆಗಳು ಮಾತ್ರ ಅಲ್ಲ, ಅಂಥ ಆ್ಯಟಿಟ್ಯೂಡ್ ಇರುವಂಥ ಡಿ ಕೆ ಶಿವಕುಮಾರ್ ಅಲ್ಲ. ಈಗಿನ ಸಭೆ ಇನ್ನು ಅವ್ರು ಕರೀತಾರೆ ನೋಡಿ. ಅಲ್ಲ, ಕರೆದ್ರು ಸರ್, ನೋಡಿ ಅಲ್ಲ ಸುರ್ಜೇವಾಲಾ, ಐ ಹ್ಯಾವ್ ಅಪ್ಡೇಟ್ ಫಾರ್ ಇಟ್. ಐ ಹ್ಯಾವ್ ಅಪ್ಡೇಟ್. ಪ್ಲೀಸ್. ಸುರ್ಜೇವಾಲಾ ಅವರ ಮೀಟಿಂಗ್ ಆಯಿತು, CM ಮೀಟಿಂಗ್ ಆಯಿತು, ಈಗ DCM DK ಶಿವಕುಮಾರ್ ಅವರ ಮೀಟಿಂಗ್ನ ಸರದಿ ಹೇಳಿ ಕೇಳಿ ಅವರು KPCC ಅಧ್ಯಕ್ಷರು. ಸೊ ರಾಜ್ಯದಲ್ಲಿ ಕಾಂಗ್ರೆಸ್ನ ಸಂಘಟನೆ ಪಕ್ಷ ಅಂತ ವಿಚಾರ ಬಂದಾಗ ಅದರ ಮಾಸ್ಟರ್ DCM DK ಶಿವಕುಮಾರ್. ಈಗ ಪಕ್ಷ ಸಂಘಟನೆ ಹೆಸರನ್ನೇ ಇಟ್ಕೊಂಡು DCM DK ಶಿವಕುಮಾರ್ ಶಾಸಕರ ಜೊತೆಗೆ ಚರ್ಚೆ ಮಾಡೋ ಪ್ಲಾನ್ ಅಲ್ಲಿದ್ದಾರೆ. KPCC ಕಚೇರಿಯಲ್ಲೇ ಮುಂದಿನ ವಾರ ಮತ್ತೊಂದು ಮೀಟಿಂಗು, ಶಾಸಕರ ಜೊತೆಗೆ ಸಭೆ ಮಾಡುವ ಪ್ಲಾನ್ ಮಾಡಿಸ್ತಿದ್ದಾರೆ. ಶಾಸಕರ ಆ ಸಭೆಗೆ ಮುಖ್ಯಮಂತ್ರಿಗಳನ್ನು ದೂರ ಇಡೋದಂತೆ. KPCC ಅಧ್ಯಕ್ಷ ಸ್ಥಾನದ ಹಕ್ಕನ್ನು ಬಳಸುವ DK ಶಿವಕುಮಾರ್ ಅವರ ನಿರ್ಧಾರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ತಿರುವನ್ನ ಪಡಿತಾ ಇದೆ, ಅಥವಾ ಅಟ್ಲೀಸ್ಟ್ ಒಂದು ಚರ್ಚೆಗೆ ಬರ್ತಾ ಇದೆ. KPCC ಅಧ್ಯಕ್ಷರು ಅವ್ರಿಗೂ ಕೂಡ ಯಾವುದೇ ಈ ವಿಚಾರದಲ್ಲಿ ಲಿಮಿಟೇಷನ್ಸ್ ಇಲ್ಲ, ಆದರೆ ಕಾಂಪಿಟೇಷನ್ಗೆ ಬಿದ್ದವರಂತೆ. ಸುರ್ಜೇವಾಲಾ ಆದಮೇಲೆ CM ಆದಮೇಲೆ DCM, ಈ ರೀತಿ ಕಾಂಪಿಟೇಷನ್ಗೆ ಬಿದ್ದವರಂತೆ. ಯಾಕೆ ಈ ಮೀಟಿಂಗ್ಗಳನ್ನು ನಡೀತಿದ್ದಾರೆ? ಪ್ರತಿಷ್ಠೆಯ ಸಮರಾನ, ನಾನು ಮಾಡ್ತೀನಿ ರೀ ಮೀಟಿಂಗು, ನನಗೇನು ಅಧಿಕಾರ ಇಲ್ವಾ ಅಂತ ತೋರಿಸ್ಕೊಳ್ಳೋದಾ, ಅಥವಾ ನಿಜವಾಗ್ಲೂ CM ಆ ಕಡೆ ಅಧಿಕಾರ ಅಥವಾ ರಾಜ್ಯದ ಒಂದು ಆಡಳಿತ ಸುಧಾರಣೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ತಮ್ಮ ಪಕ್ಷ ಸುಧಾರಣೆಗೆ ಮಾತ್ರ ಮೀಟಿಂಗ್ ಮಾಡ್ತಾ ಇರೋದಾ? ರಾಜಕೀಯದಲ್ಲಿ ಇದು ಒಂದು ದಾಳ ನೇರವಾಗಿ ಹೋಗ್ತಾ ಇದೆ ಅಂತಂದ್ರೆ ಅದ್ರ ಹಿಂದೆ ಸಾವಿರ ಉದ್ದೇಶಗಳಿರುತ್ತೆ ಅನ್ನೋದು ನಾವು ಪದೇ ಪದೇ ನೆನಪು ಮಾಡ್ತಾ ಇರ್ತೀವಿ. ನಿನ್ನೇನು ಹೇಳಿದ್ರಿ ಸರ್ ನೀವು, DCM ಸ್ಟಾರ್ಟ್ ಮಾಡ್ತಾರೆ ಅಂತ, ಆಲ್ರೆಡಿ ಒಂದು ಪ್ಲಾನ್ ರೆಡಿ ಆಗಿದೆ ನೆಕ್ಸ್ಟ್ ವಾರಕ್ಕೆ ಅಂತ. ಆಬ್ವಿಯಸ್ಲಿ ನಾನು ನಿಮ್ಗೆ ಅದೇ ಹೇಳ್ತಿದ್ದು, ಪ್ರಯತ್ನವನ್ನೂ ಕೈ ಬಿಡುವವರಲ್ಲ ಪ್ರಾರ್ಥನೆಯೊಂದಿಗೆ ಅಂತ. ವಿ ಆರ್ ಸೀನ್ DK ಶಿವಕುಮಾರ್. ನಾವು DK ಶಿವಕುಮಾರ್ ಅನ್ನು ನೋಡಿದ್ದೀವಿ. ಅವರು ಒಂದು ಅಚೀವ್ ಮಾಡಬೇಕಾದ್ರೆ ಯಾವ ಲೆವೆಲ್ಗೂ ಇಳಿಲಿಕ್ಕೆ ರೆಡಿ ಇರ್ತಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಹೌದು. ಅವರು ಬಂಡೆ ಮಾತ್ರ ಅಲ್ಲ, ಅವರು ಒಂಥರ ಬಂಡನು ಕೂಡ. ಹಿ ವಿಲ್ ನೆವರ್ ಗಿವ್ ಅಪ್. ಅಷ್ಟೇ ಸ್ಟ್ರಾಂಗ್ ಆಗಿ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೊಡಲ್ಲ ಅಂದರೆ ಕೊಡಲ್ಲ ಅಂತ ನಿಂತ್ಕೊಳ್ಳೋರು. ವಿ ಆರ್ ಸೀನ್ ಸಿದ್ದರಾಮಯ್ಯ ಅವರ ಡಿಸಿಷನನ್ನು ನಾವು ನೋಡಿದ್ದೀವಿ, ರಾಜಕೀಯ ಡಿಸಿಷನ್ಗಳನ್ನು ನಾವು ನೋಡಿದ್ದೀವಿ, ದೇವೇಗೌಡರನ್ನು ಬಿಟ್ಟು ಬಂದಾಗಲೂ ನಾವು ನೋಡಿದ್ದೀವಿ. ಕರೆಕ್ಟ್, ಅಷ್ಟು ಈಸಿ ಅಲ್ಲ. ಬಟ್ ಕ್ರಾಂತಿ ಆಗುವ ಸೂಚನೆಗಳು ಇದ್ದಾವೆ. ಏನು ಹೇಳಿದಾರಲ್ಲ ರಾಜಣ್ಣ ಅವರು, ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ. ಈ ಯುದ್ಧದ ತಯಾರಿಗಳಿರ್ತಾವಲ್ಲ, ಯುದ್ಧದ ತಯಾರಿಗಳು. ಮುಂಚೆ ಸುರ್ಜೇವಾಲಾ ಬಂದ್ಬಿಟ್ಟು ಏನಾದರೂ ಶಾಂತಿ ಸಂಧಾನ ಆಗುತ್ತಾ ಅಂತ ನೋಡಿದ್ರು, ಅಲ್ಲೇ ಒಳಗಡೆ ಹೊಗೆ ಆಡ್ತಾ ಇದ್ದಾವೆ. ಈಗ ಎರಡೂ ಪಾರ್ಟಿಯವರು ಯುದ್ಧದ ತಯಾರಿ ಶುರು ಮಾಡಿದ್ದಾರೆ. ನೀನು ನನ್ನ ಕಡೆಗ ಅವನ ಕಡೆಗ, ನನ್ನೊಟ್ಟಿಗೆ ಎಷ್ಟು ಜನ ಬರ್ತಾರೆ, ಇಷ್ಟು ಜನ. ಸ್ಟ್ರಾಟಜಿ ಶುರುವಾಗಿದೆ. ನನಗನ್ನಿಸ್ತಾ ಇದೆ
ಸೀಯಿಂಗ್ ಆಲ್ ದಿಸ್ ಎಪಿಸೋಡ್ ದಿನ ನಾವು ನೋಡ್ತಾ ಇರೋಗೆ ನೀವು ಅನಾಲಿಸಿಸ್ ಮಾಡಿ ಅಂತ ಹೇಳಿದರೆ ಯುದ್ಧದ ಮುನ್ಸೂಚನೆ ಅಂತೂ ಇದೆ. ರಾಜಣ್ಣ ಹೇಳಿದ್ರಲ್ಲ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ. ಆ ಕ್ರಾಂತಿಯ ಏನು ಪೂರ್ವಭಾವಿ ತಯಾರಿಗಳಿದ್ದಾವಲ್ವಾ, ಅದು ಆಗ್ತಾ ಇದ್ದಾವೆ. ಆ ಪೂರ್ವಭಾವಿ ತಯಾರಿಯಲ್ಲಿ ಒಬ್ಬೊಬ್ರು ಬಂದು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡಿ ಇವತ್ತು ದೇಶಪಾಂಡೆ ಅವರು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವತಃ AACC ಅವರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈಗ ನಾನು ಚೀಫ್ ಮಿನಿಸ್ಟರ್ ಆಗಬೇಕಿತ್ತು, SM ಕೃಷ್ಣ ಆಗ್ಬಿಟ್ರು, ನಂದು ತಪ್ಪೋಯ್ತು. ಎಲ್ರಿಗೂ ಅನಿಸ್ಲಿಕ್ಕೆ ಶುರು ಆಯಿತು, ಏನು ಖರ್ಗೆ ಅವರು ಒಂದು ಟವಲ್ ಹಾಕ್ಬಿಡ್ತಾ ಇದ್ದಾರೆ, ಇಬ್ಬರು ಇಲ್ಲ ಅಂದರೆ ನನಗೆ ನಾನೊಂದು ಏನು ಮದ್ಯದ ಕ್ಯಾಂಡಿಡೇಟ್ ಆಗಿ ನನ್ನೊಂದು ಕಡೆಯ ಆಸೆ ಈಡೇರಿಸ್ಕೊಳ್ಬಹುದಾ ಇತ್ತು ನನಗೆ ಆಸೆ ಅಂತಂದು ಖರ್ಗೆ ಅವ್ರು ಹೇಳ್ಕೊಂಡವ್ರೆ. ಯಾರಿಗೆ ಬೇಕು AACC ಅಧ್ಯಕ್ಷರು? ಅದೊಂದು ಡಮ್ಮಿ ಪೋಸ್ಟು, ಎಲ್ರಿಗೂ ಗೊತ್ತಿದೆ. ಅದೊಂದು ಡಮ್ಮಿ ಪೋಸ್ಟ್. ಹೇಳಿದ್ದನ್ನು ವಾಪಸ್ ಬಂದು ಹೇಳಬೇಕು, ಕೇಳಿಬಿಟ್ಟು ಮಾತಾಡಬೇಕು. ಅದು ಎಲ್ರಿಗೆ ಗೊತ್ತಿದೆ, ಅವ್ರಿಗಂತಲ್ಲ ಎಲ್ರಿಗೂ ಗೊತ್ತಿದೆ. ಈಗ ನೀವು BJP ಅಧ್ಯಕ್ಷರನ್ನು ಮಾತಾಡಿದರೆ ಅಷ್ಟೇ. ಈಗ ನಾಳೆ BJPಯಲ್ಲಿ ಈಗ ಅಧ್ಯಕ್ಷರೇ ಇಲ್ಲ, ಅವ್ರು ರಾಜೀನಾಮೆ ಕೊಟ್ಟು ಕೆಲವು ಸಮಯ ಆಯಿತು. ಈಗಲೂ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ರಾಜೀನಾಮೆ ಕೊಟ್ಟ ಮೇಲೆ ಈಗಲೂ ಅವರು ಅಷ್ಟೇ, ಅವರು ಕೇಳ್ಕೊಂಡು ಬಂದೇ ಹೇಳೋದು. ಯಾರಿಗೆ ಬೇಕು? ಅಟ್ಲೀಸ್ಟ್ ನನ್ನದೊಂದು ಆಸೆ ಇದೆಯಲ್ಲ, ನನ್ನ ಹುಟ್ಟಿದ್ದು ಊರ್ದು ಒಮ್ಮೆ ಆದರೂ ಚೀಫ್ ಮಿನಿಸ್ಟರ್ ಆಗಬೇಕನ್ನೋದು. ಆ ಟವಲನ್ನು ಮಲ್ಲಿಕಾರ್ಜುನ ಖರ್ಗೆ ಮೆಲ್ಲ ಹಾಕ್ಬಿಟ್ಟವ್ರೆ. ಇಬ್ಬರ ಜಗಳದಲ್ಲಿ ಏನಾದರೂ ಆಗ್ಬಿಟ್ರೆ ನಾನೊಂದು ಬರ್ಬಹುದಾ ಅನ್ನೋದು. ಈಗ DK ಶಿವಕುಮಾರ್ ಏನು ಗೊತ್ತಾ, ರಣವೀಳ್ಯ ಕೊಟ್ಟಿದ್ದಾರೆ. ನೀನಾ? ಹೌದಾ? ನೀವು ನನ್ನನ್ನು ಬಿಟ್ಟು, ನಾನು DCM ಇದ್ರು ನನ್ನನ್ನು ಬಿಟ್ಟು ನೀವು ಕರಿಬೋದಾ? ನಿಮ್ಮ ಪರಮಾಧಿಕಾರನ? ನಾನು ಸ್ವಲ್ಪ KPCC ಅಧ್ಯಕ್ಷನಾಗಿ ನನ್ನ ಪರಮಾಧಿಕಾರ ಏನು ಅಂತ ನಿಮಗೆ ರಿಮೈಂಡ್ ಮಾಡ್ತೀನಿ ಅಂತ. ಕರೆಕ್ಟ್. ಆ ರಿಮೈಂಡ್ ಆದ ಕೂಡಲೇ ಶಂಕ ಊದಿದಂಗೆನೆ. ಐ ಆಮ್ ಟೆಲ್ಲಿಂಗ್ ಯು, ಈ ಸಭೆಗಳು ಆಗ್ತಾ ಇದ್ದಂಗೆ ಮಾಡಿದ ಕೆಲಸಗಳು ಅಷ್ಟೇ ಇದೆ. ನಿಮ್ಗೆ ಗೊತ್ತಿದೆ, ಸಾಧನೆಯ ಸಮಾವೇಶನ ಯಾವ ಸಮಾವೇಶ ಅಂತ ನಮ್ಗೆ ಗೊತ್ತಾಗಿಲ್ಲ. ಯೂರಿಯಾ ಇನ್ನೂ ಸಿಕ್ಕಿಲ್ಲ. ನಮಗೆ ಗೊತ್ತಾಗ್ತಾ ಇರೋದು ಅದೇ, ಯೂರಿಯಾ ಸಿಕ್ಕಿಲ್ಲ. ರೋಡ್ಗಳು ಸರಿ ಇಲ್ಲ. ಬ್ರ್ಯಾಂಡ್ ಬ್ಯಾಂಗ್ಳೂರು ಹೋಗ್ಬಿಟ್ಟು ಯಾವ ಬೆಂಗಳೂರು ಆಗಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ನಿಮಗೆ ಗೊತ್ತಿದೆ. ವಿ ಡೋಂಟ್ ವಾಂಟ್ ಟು ಸಿ. ಬೆಂಗಳೂರಿಂದ ಒಂದು ಕಡೆಗೆ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ 2 ಗಂಟೆ ಬೇಕು. ಯಾವ ಪೂರ್ವಭಾವಿ ಸಿದ್ಧತೆ ಅತಿವೃಷ್ಟಿಗಿಲ್ಲ, ಅನಾವೃಷ್ಟಿಗೂ ನಮ್ಮಲ್ಲಿ ಇಲ್ಲ. ರೈತರು ಬೀದಿಲಿದ್ದಾರೆ. ಇದೆಲ್ಲ ಸಾಧನೆಯ ಸಮಾವೇಶ. ಅದರೊಟ್ಟಿಗೆ ಕ್ರಾಂತಿಯ ಮುನ್ಸೂಚನೆ ನಮಗೆ. ಮುನ್ಸೂಚನೆ ಇವರು ಯಾವುದರಲ್ಲಿ ನಿರತರಾಗಿದ್ದಾರೆ? ಇವರು MLAಗಳನ್ನು ಬೆಂಗಳೂರಲ್ಲಿ ಹಾಕ್ಕೊಂಡ್ಬಿಟ್ಟು CM ಮೀಟ್ ಮಾಡೋದು, 1 ವಾರ ಬ್ಯುಸಿ. 100 ಎಷ್ಟು ಜನ ಮೀಟ್ ಮಾಡಬೇಕಲ್ಲ. ಇನ್ನೊಂದು ವಾರ ಅವರು ಇವ್ರದ್ದು ಮುಗೀತಾ ಇದ್ದಂಗೆ ಸುರ್ಜೇವಾಲಂದು 1 ವಾರ ಆಯಿತು. ಅದರ ಮೇಲೆ CMದಿಗೆ 1 ವಾರ, ನೆಕ್ಸ್ಟ್ ವಾರ DCMದು ಆದಮೇಲೆ ಪುನಃ ಅದರಲ್ಲಿ ರಿಕನ್ಸಿಲೇಷನ್ಸ್ ಇರ್ಬೋದು. ಅಲ್ಲಿ ಯಾರು ಹೋಗೋಣ, ಇಲ್ಲಿ ಯಾರೋ ನೋಡ್ಲಿಕ್ಕೆ ಇರ್ತಾರೆ, ಇಂಟೆಲಿಜೆನ್ಸಿ ನೋಡೋರು ಇರ್ಬೋದು. ಆ್ಯಂಡ್ ಇಟ್ಸ್ ಎ ಶೇಮ್. ನಾನು ಹೇಳ್ತೀನಿ ಕೇಳಿ, ನೀವು ಹೇಳಿದ್ರಲ್ಲ ಇನ್ನೂ ಯೂರಿಯಾ ಬಂದಿಲ್ಲ ಸರ್, ಮೋದಿ ಬೈತವ್ರೆ ಇವರು ಅಂತ. ಯಾವಾಗ ಕೇಳೋರೆ ಯೂರಿಯಾ, ಎಷ್ಟು ಕೇಳೋರೆ ಅದು ಹೇಳಲ್ಲ ಇವರು, ಮೋದಿ ಬೈದವ್ರೆ. ತುಮಕೂರಿನ ಬಗ್ಗೆ ಪರಮೇಶ್ವರ್ ಅವರು ಮಾತಾಡಿ ತುಂಬ ಚೆನ್ನಾಗಿ ಹೇಳಿದರು. ನಮ್ಮಲ್ಲೂ ಅಸಮಾಧಾನ ಇತ್ತು, ನಿಮಗೆ ಗೊತ್ತಿದೆ. ಪಾಪ ಈ ಒಂದು ಮೆಚ್ಚಬೇಕು ಪರಮೇಶ್ವರ್ ಅವರಿಗೆ, ಯಾವುದಕ್ಕೂ ಒಂದು ಬೈಟ್ ಕೊಟ್ಬಿಡ್ತಾರೆ. ಯಾವ ಇಶ್ಯೂ ಇದ್ರೂ ಮೈಕ್ ಹಿಡಿದ್ರು ಅವ್ರೊಂದು ಮಾತು ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅಂತಾದರೂ ಅವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲಪ್ಪ ಏನು ಅಂತ. SIT ಬಗ್ಗೆನೂ ಹೇಳ್ತಾರೆ, ತುಮಕೂರು ಬಗ್ಗೆನೂ ಹೇಳ್ತಾರೆ, ಮೀಟಿಂಗ್ ಬಗ್ಗೆನೂ ಹೇಳ್ತಾರೆ. ಗೃಹ ಮಂತ್ರಿ ಅವರು ವೆರಿ ಫ್ರೆಂಡ್ಲಿ, ನಮ್ಮ ಮಾಧ್ಯಮದವರಿಗೆ ವೆರಿ ಫ್ರೆಂಡ್ಲಿ ಮಿನಿಸ್ಟರ್. ನಮ್ಗೇನಾದರೂ ಒಂದು ಹೇಳಿ ಹೋಗ್ತಾರೆ ಅವರು. ಅವ್ರಿಗೆ ಅದು ತೊಳೆದಾರೆ. ನಮ್ದು ಅಸಮಾಧಾನ ಇತ್ತು, ಹೌದು, ಈಗಲೂ ಇದೆ, ಇನ್ನೂ ಇರುತ್ತೆ. ಕರೆಕ್ಟ್. ಈಗ ಅಸಮಾಧಾನ ನೋಡ್ತಾ ಇಲ್ವಾ ನೀವು? ಆ ಕಡೆಯಿಂದ ಈ ಕಡೆ ಬಂದಂತಹ ಗುಬ್ಬಿವಾಸು ಅಸಮಾಧಾನ ಇದೆ, ಕರ್ಕೊಂಡು ಬಂದವ್ರ ಹತ್ರನೇ ಇದೆ. ಎಲೆಕ್ಷನ್ ಆಗಿ 2 ವರ್ಷ ಆಗಿರೋದಷ್ಟೇ, ಇನ್ನೂ 2.5 ವರ್ಷ, ಇನ್ನು 2 ವರ್ಷ ಕಾಯ್ತಾರೆ. ಲಾಸ್ಟ್ 1 ಇಯರ್ ಎಲೆಕ್ಷನ್ ಇಯರ್. ಇನ್ನಿವರು ಏನು ಸಾಧನಾ ಸಮಾವೇಶ ಮಾಡಬೇಕಿದ್ರು ಅನದರ್ 1.5 year ಬೇಕು ಅಷ್ಟೇ. ಲಾಸ್ಟ್ ಇಯರ್ ಇಸ್ ಎಲೆಕ್ಷನ್ ಇಯರ್. ಲಾಸ್ಟ್ ಇಯರ್ ಬಜೆಟ್ ಇಟ್ ಸೆಲ್ಫ್ ಇಸ್ ಎಲೆಕ್ಷನ್ ಬಜೆಟ್. ನಮಗೂ ಗೊತ್ತು, ನಿಮಗೂ ಗೊತ್ತು. ಇದು 2.5 ವರ್ಷ ಖಾಲಿ ತೂತು ಮೈ. ಆ ಸ್ಕ್ಯಾಂಡ್ಲು ಈ ಸ್ಕ್ಯಾಂಡ್ಲು ಅದರಲ್ಲಿ ಹೋಯ್ತೇ ವಿನಃ ಸಾಧನೆಯ ಸಮಾವೇಶದಲ್ಲಿ ಹೋಗಿಲ್ಲ.
ವಿ ಶುಡ್ ಅಗ್ರಿ. ಅಟ್ಲೀಸ್ಟ್ ಡಿ ಕೆ ಅವರು ಸಿದ್ದರಾಮಯ್ಯ ಅವರು ಈ ಸಲ ನೀವು ಯುದ್ಧ ಮಾಡ್ಕೊಂಬಿಡಿ, ಕೊಡ್ತೀರಾ ಇಲ್ಲ ಅಂತ ನೀವು ಹೇಳಿ, ತಗೊಳ್ತೀನಿ ಇಲ್ಲ ಅಂತ ಅವ್ರು ಹೇಳ್ಬಿಡ್ಲಿ, ಕ್ರಾಂತಿ ಆಗ್ಬಿಡ್ಲಿ. ಅಟ್ಲೀಸ್ಟ್ ಅದರ ನಂತರ ಆದರೂ ಸ್ವಲ್ಪ ಜನತೆಗೆ ಒಳ್ಳೇದಾಗಲಿ. ಆಡಳಿತ ಆಗಲಿ. ಹಾಂ, ಇಲ್ಲ ನಿಮ್ಗೆ ಇಬ್ಬರು ಬೇಡವಾ, ಇನ್ನೊಬ್ರು ಮೂರನೇವ್ರು ಅಂತ ಅಂದಾಕ್ಯಪ್ಪ. ಎಷ್ಟು ದಿನ ನೋಡ್ತೀವಿ ನಾವು ಇದನ್ನು? ಸರ್ಕಾರಿ ಏನಾದರೂ ಕೆಲಸಗಳು ನಡೀತಾ ಇದೆಯಾ? ಈಗ ನಿಮ್ಮ ಲೆಕ್ಕದಲ್ಲಿ ನೋಡಿದ್ರೇನು, ಮಳೆಗಾಲದ ಟೈಮಲ್ಲಿ ಶಾಸಕರು ಎಲ್ಲಿ ಇರಬೇಕೋ ಇರದೆ 3 ವಾರ, ಒಂದೊಂದು ವಾರ, ಒಂದೊಂದು ತಿಂಗಳು ಬೆಂಗಳೂರು ಡೆಲ್ಲಿ ಮೀಟಿಂಗು. ಇಸ್ ಇಟ್ ನಾಟ್ ಸೇಮ್? ಯೂರಿಯಾ ಬಂದಿಲ್ಲ, ನಿನ್ನೆ ನಾವು ಬಬ್ಬೆ ಹೊಡಿತಿದ್ವಿ, ಅವರಿಗೆ ಬಿದ್ದೋಗಿಲ್ಲ. ಯೂರಿಯಾ ಬಂದಿಲ್ಲ ಅಂದ್ರೆ ಏನಾಯ್ತು ನೋಡ್ರಿ. ಮುಂಚೆ ನಾನು CM ಆದಾಗ ಯೂರಿಯಾ ಕೊಡ್ತೀನಿ ಅಂತ DK ಶಿವಕುಮಾರ್ ಹೇಳ್ಬೋದು. ಇವೊಂದೊಮ್ಮೆ ಮುಗೀಲಿ ನೆನ್ನೆ ಮತ್ತೆ ಎಲ್ಲ ಕಾರ್ಯಕ್ರಮ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಇನ್ನೊಬ್ರು CM ಇರ್ಬೋದು. ಬಟ್ ಹಿಯರ್ ಬಳಲ್ತಾ ಇರೋದು ಯಾರು? ಜನಸಾಮಾನ್ಯ. ಹೂ ಇಸ್ ಕ್ವಶನಿಂಗ್ ಅಸ್? ಅವನು ಏನು ಮಾಡ್ತಾ ಇದ್ದಾರೆ ಸಾಹೇಬ್ರು ಇವರು ಅಂತ ನಮಗೂ ಗೊತ್ತಿಲ್ಲ, ನಾವು ಅದೇ ಹೇಳೋದು DKನೇ ಇವರು ಅಂತ. ಬಟ್ ಕ್ರಾಂತಿಯ ಮುನ್ಸೂಚನೆ ಅಂತೂ ಇದೆ. ಯಾವಾಗುತ್ತೆ ಕಾದು ನೋಡ್ಬೇಕಷ್ಟೆ. ಅಲ್ಲ, ನಮ್ಮ ಅಶೋಕ್ ಅವ್ರು ಹೇಳಿದ್ರು ಅಕ್ಟೋಬರಿಂದ ಅಂತ. ಅವರು DK ಅವ್ರು ಹೇಳ್ತಾರೆ ಅವರು ಏನೋ ಜ್ಯೋತಿಷ್ಯ ಅಶೋಕು ಅಂತ. ಬಟ್ ಎಲ್ಲೋ ಒಂದು ಕಡೆ ನೋಡಿದಾಗ ಅಶೋಕದ ಜ್ಯೋತಿಷ್ಯ ಸರಿ ಆಗ್ತಾ ಇರುವ ಹಾಗೆ ಕಾಣ್ತಾ ಇದೆ. ಲಕ್ಷಣಗಳು ಈವರೆಗೆ ಆ ಲಕ್ಷಣಗಳು ಅಶೋಕ್ ಅವರನ್ನು ನಾವು ಕೈ ತೋರಿಸುವ ಲಕ್ಷಣಗಳು ಬಂದಿದ್ವು ಅಂತ ಅನಿಸ್ತಾ ಇದೆ ನನಗೆ. ಎಸ್ ರೈಟ್, ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಇದು ಇವತ್ತಿನ ಪವರ್ ಫೋಕಸ್. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.